ಮಲೆನಾಡು ಅಂದ್ರೆ ನೆನಪಾಗುವುದು ಅಡಿಕೆ ಬೆಳೆಗಾರರು. ಈಗ ಕೇವಲ ಅಡಿಕೆ ಮಲೆನಾಡಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಅಡಿಕೆ ವಿಸ್ತರಿಸಿಕೊಂಡಿದೆ. ಅಡಿಕೆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಸಾಕಷ್ಟು ರೈತರು ಭತ್ತ ಬೆಳೆಯುವುದನ್ನು ಬಿಟ್ಟು ಅಡಿಕೆ ತೋಟದ ಕಡೆ ಗಮನವನ್ನು ಹರಿಸ್ತಾ ಇದ್ದಾರೆ. ಅಡಿಕೆ ವಾರ್ಷಿಕ ಬೆಳೆ ಆಗಿದ್ರೂ ಭರ್ಜರಿ ಆದಾಯ ನೀಡುತ್ತೆ, ಖರ್ಚು ಕಡಿಮೆ ಅನ್ನೋ ಕಾರಣಕ್ಕೆ ರೈತರು ಹೆಚ್ಚಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆಯಿಂದ ಮಾತ್ರ ಅಲ್ಲ, ಅಡಿಕೆ ಹಾಳೆಯಿಂದ ಕೂಡ ಒಳ್ಳೆಯ ಆದಾಯ ಬರುತ್ತೆ. ಸಾಕಷ್ಟು ಜನ ಹಾಳೆ ತಟ್ಟೆ ತಯಾರಿಕೆ ಕಂಪನಿಗಳನ್ನ ಶುರು ಮಾಡಿಕೊಂಡು ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸಾಕಷ್ಟು ಯುವಕರು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಅಡಿಕೆ ಹಾಳೆ ತಟ್ಟೆಗೆ ಈಗ ಒಂದು ಕಳಂಕ ಬಂದಿದೆ. ನಿಮ್ಗೆಲ್ಲ ಗೊತ್ತಿದ್ದಂತೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ, ಅಡಿಕೆ ಬ್ಯಾನ್ ಆಗುತ್ತೆ, ಅಡಿಕೆ ಬೆಳೆಯೋ ರೈತರು ಬೀದಿಗೆ ಬೀಳ್ತಾರೆ ಅನ್ನೋ ವಿಷಯ ಚರ್ಚೆಯಲ್ಲಿದೆ. ಇದರ ನಡುವೆ ಈಗ ಅಡಿಕೆ ಹಾಳೆಯ ತಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಹಾಗಿದ್ರೆ ಈ ಸುದ್ದಿ ನಿಜಾನ ಸುಳ್ಳ? ಅಮೆರಿಕ ಯಾಕೆ ಅಡಿಕೆ ಹಾಳೆ ತಟ್ಟೆಯನ್ನು ಬ್ಯಾನ್ ಮಾಡಿದೆ? ಯಾವ ಕ್ಯಾನ್ಸರ್ ಅಂಶ ಅಡಿಕೆ ಹಾಳೆ ತಟ್ಟೆಯಲ್ಲಿ ಕಂಡು ಬಂದಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬ್ಯಾನ್ ಬ್ಯಾನ್ ಬ್ಯಾನ್, ಅಡಿಕೆ ತಟ್ಟೆ ಬ್ಯಾನ್ ಆಗುತ್ತಂತೆ. ಅಡಿಕೆ ತಟ್ಟೆಯಲ್ಲಿ ಆಹಾರ ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಈಗ ಬರ ಸಿಡಿಲಿನಂತೆ ಅಪ್ಪಳಿಸಿದೆ. ಇದರಿಂದ ಅಡಿಕೆ ಬೆಳೆಗಾರರು, ಅಡಿಕೆ ತಟ್ಟೆ ತಯಾರಕರು, ಅದನ್ನು ನಂಬಿಕೊಂಡಿದ್ದ ಕಾರ್ಮಿಕರು ಕಂಗಾಲಾಗಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಅದರಲ್ಲೂ ಹೆಚ್ಚಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಡಿಕೆಯನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಡಿಕೆ ಇಲ್ಲ ಅಂದರೆ ಇವರ ಜೀವನವೇ ನಡೆಯಲ್ಲ. ಮೊದಲು ಕೇವಲ ಅಡಿಕೆಯಿಂದ ಮಾತ್ರ ಲಾಭ ನೋಡ್ತಾ ಇದ್ದವರಿಗೆ ಅಡಿಕೆ ಹಾಳೆಯಿಂದ ತಟ್ಟೆ ತಯಾರು ಮಾಡಿದ ಮೇಲೆ ಮತ್ತಷ್ಟು ಲಾಭ ಮಾಡೋಕೆ ಶುರು ಮಾಡಿದರು. ದಿನದಿಂದ ದಿನಕ್ಕೆ ಅಡಿಕೆ ತಟ್ಟೆ ಮತ್ತು ಬಾಲ್ ಸಿದ್ಧಪಡಿಸುವ ಉದ್ಯಮ ಹೆಚ್ಚಾಗತೊಡಗಿದೆ. ರೈತರು, ಉದ್ಯಮಿಗಳು, ಕಾರ್ಮಿಕರು ಇದನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಅಡಿಕೆ ಹಾಳೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂಬ ವರದಿ ಈಗ ಬೆಳೆಗಾರರನ್ನ ಹಾಗೂ ಹಾಳೆ ತಟ್ಟೆ ಉದ್ಯಮವನ್ನೇ ನಂಬಿಕೊಂಡಿದ್ದವರನ್ನ ಕಂಗಾಲಾಗಿಸಿದೆ. ಅಡಿಕೆ ತಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ. ಈಗಾಗಲೇ ಅಡಿಕೆ ಬೆಳೆಗಾರರು ಆತಂಕದಲ್ಲಿ ದಿನ ಕಳೀತಾ ಇದ್ದಾರೆ. ಅಡಿಕೆಯು ಆರೋಗ್ಯಕ್ಕೆ ಹಾನಿಕರ, ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತದೆ ಎನ್ನುವ ವಿಚಾರ ಕಳೆದ 10 ವರ್ಷಗಳಿಂದ ಚರ್ಚೆಯಲ್ಲಿ ಇದೆ. ಸಂಶೋಧನೆಗಳು ನಡೀತಾ ಇವೆ. ಈಗಾಗಲೇ ಕೇಂದ್ರ ಸರ್ಕಾರ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಎಂದು ಸುಪ್ರೀಂ ಕೋರ್ಟ್ಗೆ ವರದಿ ನೀಡಿದೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಈಗ ಅಡಿಕೆ ಹಾಳೆಯಿಂದ ಸಿದ್ಧಪಡಿಸುವ ತಟ್ಟೆಯಲ್ಲೂ ಆರೋಗ್ಯಕ್ಕೆ ಹಾನಿಕರವಾಗುವ ಅಂಶ ಇದೆ ಎನ್ನುವ ಅಮೆರಿಕದ FDA ವರದಿ ಮತ್ತೆ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ಅಮೆರಿಕ ಕಳೆದ ಮೇ 8ರಿಂದಲೇ ಅಡಿಕೆ ಹಾಳೆಯಿಂದ ತಯಾರಿಸಿದ ತಟ್ಟೆಯನ್ನು ಬಳಸುವುದನ್ನು ಕಾನೂನುಬದ್ಧವಾಗಿ ಬ್ಯಾನ್ ಮಾಡಿದೆ. ಇದಕ್ಕೆ ಕಾರಣ FDA ಸಂಶೋಧನೆಯಲ್ಲಿ ಹಾಳೆ ತಟ್ಟೆಯಲ್ಲಿ ಕಂಡುಬಂದಿರುವ ವಿಷಕಾರಿ ಅಂಶ. ಈ ವರದಿ ಪ್ರಕಾರ ಅಡಿಕೆ ತಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಹಾಗೂ ಅಲ್ಕಲೈಡ್ ಅನ್ನೋ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂತೆ. ಅಡಿಕೆ ಹಾಳೆಯಿಂದ ಮಾಡಿದ ತಟ್ಟೆ ಮತ್ತು ಲೋಟಗಳಲ್ಲಿ ಕೆಲ ಟೈಮ್ನಲ್ಲಿ ಅಂದರೆ ಬಿಸಿ ಪದಾರ್ಥಗಳನ್ನು ಹಾಕಿದಾಗ ಅಥವಾ ಕೆಲ ವಾತಾವರಣದಲ್ಲಿ ವಿಷಕಾರಿ ರಾಸಾಯನಿಕಗಳು ಬಿಡುಗಡೆ ಮಾಡ್ತವಂತೆ. ಅವು ಆಹಾರ ಮತ್ತು ನಾವು ಸೇವಿಸುವ ಪಾನೀಯ ಅಥವಾ ಯಾವುದೇ ಒಂದು ವಸ್ತುವನ್ನು ಸೇವಿಸಿದಾಗ ಅದರ ಜೊತೆ ಬೆರೆತು ಜನರ ದೇಹವನ್ನು ಸೇರುತ್ತಂತೆ. ಇದರಿಂದ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕಾಯಿಲೆಗಳು ಬರ್ತವೆ ಅನ್ನೋದು ಈ ವಿಜ್ಞಾನಿಗಳ ಅಧ್ಯಯನದಿಂದ ತಿಳಿದು ಬಂದಿರುವ ಒಂದು ಅಂಶ. ಹೀಗಾಗಿ ಅಮೆರಿಕದಲ್ಲಿ ಹಾಳೆ ತಟ್ಟೆ ಮಾರಾಟ ಮಾಡೋಕೆ ಅವಕಾಶ ಇರೋದಿಲ್ಲ ಎಂದು FDA ಪ್ರಕಟಿಸಿದೆ. ಈ ಅಂಶ ಪತ್ತೆ ಆಗಿರುವುದರಿಂದ ಅಮೆರಿಕ ಅಡಿಕೆ ತಟ್ಟೆಯನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದೆ. ಇದು ಉದ್ಯಮಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬೀದಿಗೆ ಬರುತ್ತಾ ಅಡಿಕೆ ತಟ್ಟೆ ಉದ್ಯಮ. ಅಮೆರಿಕ ಅಡಿಕೆ ಹಾಳೆ ತಟ್ಟೆ ಆಮದು ನಿಷೇಧ ಮಾಡಿರುವುದರಿಂದ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ, ಗುಜರಾತ್ ರಾಜ್ಯಗಳಲ್ಲಿನ ಅಡಿಕೆ ಹಾಳೆ ತಯಾರಿಕಾ ಘಟಕಗಳಿಗೆ ಭಾರಿ ನಷ್ಟ ಉಂಟಾಗಲಿದೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ 3,000ಕ್ಕೂ ಅಧಿಕ ಅಡಿಕೆ ತಯಾರಿಕಾ ಕಂಪನಿಗಳಿವೆ. 70,000ಕ್ಕೂ ಹೆಚ್ಚು ಮಹಿಳೆಯರು ಇದನ್ನೇ ನಂಬಿಕೊಂಡಿದ್ದಾರೆ. ವರ್ಷಕ್ಕೆ 150 ಕೋಟಿಗೂ ಹೆಚ್ಚು ವಹಿವಾಟು ಇದರಿಂದ ನಡೀತಾ ಇದೆ. ಆದರೆ ಈಗ ಅಮೆರಿಕದ ವರದಿಯಿಂದ ಎಲ್ಲರಿಗೂ ಆತಂಕ ಎದುರಾಗಿದೆ. ಸುಳ್ಳು ರಿಪೋರ್ಟ್ ನೀಡುತ್ತಾ ಅಮೆರಿಕ FDA. ಅಮೆರಿಕದ FDA ಸಂಸ್ಥೆಯು ಈ ಹಿಂದೆ ಮಾವು, ಬೇವು, ಅರಿಶಿಣ, ಅಕ್ಕಿ ಹಾಗೂ ಶುಂಠಿಗೂ ಇಂಥದ್ದೇ ಸಂಶೋಧನೆ ವರದಿಯನ್ನು ತೇಲಿಬಿಟ್ಟಿತ್ತು. ಇದರಲ್ಲಿ ಈ ರೀತಿ ವಿಷಕಾರಿ ಅಂಶಗಳಿದೆ ಅಂತ ಹೇಳಿತ್ತು. ಇದರಿಂದ ಭಾರತದ ರಫ್ತು ವಹಿವಾಟಿಗೆ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿತ್ತು. ಈಗ ಅಡಿಕೆ ಹಾಳೆಯ ಮೇಲೆ ಇದೇ ರೀತಿಯಾಗಿ ಇದು ಹೇಳ್ತಾ ಇದೆ. ಅಡಿಕೆ ಹಾಳೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ ಎನ್ನುವ ವರದಿಯನ್ನು ಮಲೆನಾಡಿನ ಅಡಿಕೆ ಬೆಳೆಗಾರರು ಮತ್ತು ಅಡಿಕೆ ತಯಾರಿಕಾ ಘಟಕದವರು ಒಪ್ತಾ ಇಲ್ಲ. ಅಡಿಕೆ ಹಾಳೆ ತಟ್ಟೆ ಪೂರ್ಣವಾಗಿ ನೈಸರ್ಗಿಕವಾಗಿದೆ. ನಾವು ಮಲೆನಾಡವರು ಅದರಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ತೋಟ ಕೆಲಸಗಳನ್ನು ಮಾಡ್ತಾ ಅಡಿಕೆ ಹಾಳೆ ತಟ್ಟೆಗಳಲ್ಲಿ ಊಟ ಮಾಡಿದ್ವಿ, ನಮಗೆ ಏನಾಗಿಲ್ಲ, ಇದರಿಂದ ಏನು ಪತ್ತೆ ಆಗುತ್ತೆ, ಯಾವ ಕ್ಯಾನ್ಸರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಕಂತಲೇ ಅಪಪ್ರಚಾರ ನಡೀತಿದೆ ಅಂತ ಹೇಳಿ ಅಡಿಕೆ ಬೆಳೆಗಾರರು ಮತ್ತು ಅಡಿಕೆ ತಟ್ಟೆ ತಯಾರಿಕಾ ಘಟಕದ ಮಾಲೀಕರು ಮತ್ತು ಉದ್ಯೋಗಸ್ಥರು ಇವರು ವಾದವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಗ್ಗೆ ಬೇರೆ ಸಂಸ್ಥೆಗಳು ಮತ್ತೊಮ್ಮೆ ಸಂಶೋಧನೆ ಮಾಡಿ ನಿಜವಾದ ಸತ್ಯವನ್ನು ಹೊರತರಬೇಕಾಗಿದೆ. ರೈತರಿಗೆ ಮತ್ತೆ ಅಡಿಕೆ ತಟ್ಟೆ
ತಯಾರಿಕಾ ಘಟಕಗಳನ್ನು ನಂಬಿಕೊಂಡಿದ್ದವರಿಗೆ ಇದರಿಂದ ಒಂದು ನ್ಯಾಯ ಸಿಗಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.